ಅವಳು ಸತ್ತೋದ್ರೆ ಅದಕ್ಕೆ ಕಾರಣ ನಾನೇ ಅಂತ ಜೈ ಗೆಸ್ ಮಾಡ್ತಾನೆ. ಸೊ ಅವಳನ್ನ ಸುಮ್ನೆ ಬಿಟ್ಟೆ. ಮತ್ತೆ ಜೈ ವಾಪಸ್ ಬಂದ್ರೆ ಗಂಗಾ ಜೊತೆ ಇರ್ತಾನೆ ಹೊರತು ನಿನ್ ಮದ್ವೆ ಮಾಡ್ಕೊಳಲ್ವಲ್ಲಮ್ಮ? ಜೈ ಬರೋ ಅಷ್ಟೊತ್ತಿಗೆ ಅವಳು ಜೀವಂತವಾಗಿ ಇರಲ್ಲ ಅಲ್ವಾ? ಏನಮ್ಮ ನೀನು ಜೈ ಬರೋವರೆಗೂ ಗಂಗನ ಏನು ಮಾಡಲ್ಲ ಅಂತೀಯಾ? ಜೈ ಬರೋ ಅಷ್ಟೊತ್ತಿಗೆ ಗಂಗಾ ಇರಲ್ಲ ಅಂತೀಯಾ? ಹೌ ಇಸ್ ಇಟ್ ಪಾಸಿಬಲ್ ಅಮ್ಮ? ಹೇಳ್ತೀನಿ. ಫಸ್ಟ್ ಅಭಿ ಮಿಸ್ ಆದ, ಆಮೇಲೆ ದಿವ್ಯಾ ಮಿಸ್ ಆಗ್ತಾಳೆ, ಆಮೇಲೆ ಗಂಗಾ ಮಿಸ್ ಆಗ್ತಾಳೆ. ಜೈ ಮಾತ್ರನೇ ವಾಪಸ್ ಬರ್ತಾನೆ. ಅಂದ್ರೆ ಗಂಗಾನ ದಿವ್ಯಾನ ಕೂಡ ಮಾಯ ಮಾಡ್ತೀಯಮ್ಮ? ಅಭಿ ಮಿಸ್ ಆಗೋದಕ್ಕೆ ಕಾರಣ ನಾನಲ್ಲ, ನಾಳೆ ದಿವ್ಯಾ ಮಿಸ್ ಆಗೋದಕ್ಕೆ ನಾನ್ ಕಾರಣ ಅಲ್ಲ, ನಾಳಿದ್ದು ಗಂಗಾ ಮಿಸ್ ಆಗೋದಕ್ಕೂ ಕಾರಣ ನಾನಲ್ಲ. ಅಷ್ಟಕ್ಕೂ ಈ ಮಿಸ್ಸಿಂಗ್ಸ್ ಜೊತೆ ನನಗೆ ಯಾವ ಸಂಬಂಧನೂ ಇರಲ್ಲ. ಆದ್ರೆ ಅವರು ಮಿಸ್ ಆಗ್ತಾರೆ. ಜೈ ಬರೋಷ್ಟೊತ್ತಿಗೆ ಯಾರೂ ಇರಲ್ಲ. ಎಷ್ಟೇ ಹುಡುಕಿದ್ರು ನಿಮ್ ಬುದ್ಧಿ ಇಲ್ದೇ ಇರೋ ಬ್ರೈನ್ಗೆ ನನ್ ಪ್ಲಾನ್ ಅರ್ಥ ಆಗಲ್ಲ. ನನ್ ಥಾಟ್ ನ ನಿಮ್ಗೆ ರೀಚ್ ಆಗಕ್ಕಾಗಲ್ಲ. ನಿಜಾನೇ ಅಮ್ಮ, ನಿನ್ ಪ್ಲಾನ್ ಏನು ನೀನೇ ಹೇಳೋ. ಜೈಗೂ ನನಗೂ ಮಧ್ಯದಲ್ಲಿ ಗಂಗಾ ಅಡ್ಡವಾಗಿ ಇರಬಾರ್ದು. ಆದ್ರೆ ಗಂಗಾನ ನಾನೇ ದೂರ ಮಾಡ್ದೆ ಅಂತ ಜೈ ಅನ್ಕೋಬಾರ್ದು. ಗಂಗಾ ಇಲ್ದಿರೋದಕ್ಕೆ ಜೈ ಫೀಲ್ ಆಗ್ಬೇಕು, ಆದ್ರೆ ನನ್ನ ಜೈ ಮಿಸ್ ಆಗ್ಬಾರ್ದು. ನಾನು ಜೈ ಹ್ಯಾಪಿ ಆಗಿರ್ಬೇಕು. ಇದೇ ನನ್ನ ಪ್ಲಾನ್. ಇವಾಗ ಅರ್ಥ ಆಯ್ತಾ? ಅರ್ಥ ಆದ ಹಾಗೆ ಇದೆ, ಆದ್ರೂ ಅರ್ಥ ಆಗ್ತಿಲ್ಲಮ್ಮ. ಸ್ವಲ್ಪ ಬಿಡ್ಸ್ ಹೇಳಮ್ಮ. ಬಾಳೆಹಣ್ಣು ಸುಲ್ದು ಬಾಯಿಗಿಟ್ಟಾಗೆ ಅಷ್ಟು ಅರ್ಥ ಆಗೋ ಹಾಗೆ ಹೇಳೋಕ್ ನನ್ ಕೈಲಾಗಲ್ಲ. ಹೇಳಿದ್ರೆ ಪ್ಲಾನ್ ಲೀಕ್ ಆಗ್ಬೋದು, ಗಂಗಾ ದಿವ್ಯ ಎಸ್ಕೇಪ್ ಕೂಡ ಆಗ್ಬೋದು.